ಬಲಗ ಅಂದ್ರೆ ನೀನೇನೇನಾ ಅನುಮಾನೇನ ಎಷ್ಟು ವರ್ಷದ ಕನ್ಸು ಗುರು ಇದು. ವಿಶೇಷ ಏನು ಕಾರ್ದು? ಕೆಲವೊಂದು ಕಾರ್ನ ನಮ್ಮ ಕೈಲಿ ತಗೊಳಕ್ ಆಗತ್ತೆ ಅಂತ ನಾವು ತಗೋತೀವಿ, ಆದ್ರೆ ಇನ್ನೊಂದಷ್ಟು ಕಾರ್ಗಳನ್ನ ಒಂದು ಟೈಮಲ್ಲಿ ನಮ್ಮ ಕೈಲಿ ತಗೊಳಕ್ ಆಗಿರಲ್ಲ ಅನ್ನೋಂಥ ರೀಸನ್ಗೆ ತಗೋತೀವಿ. ನಾನಿವತ್ತು ಈ ಕಾರ್ದು ರಿವ್ಯೂ ಮಾಡಕ್ ಹೋಗೋದಿಲ್ಲ, ನಿಮ್ಗೆ ರಿವ್ಯೂ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಓಡ್ಸಕ್ ಜನ ಇದಾರೆ, ಟೈಮ್ ಇಲ್ಲ ಅಷ್ಟೇ ನಮ್ಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು ಇದು ಈ ರೇಂಜ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಲೈಫಲ್ಲಿ ಈ ತರ ಯಾವ್ದು ಕಾರ್ ಓಡಿಸಿರಲಿಲ್ಲ. ಇದೆ ಬ್ರೋ ಕಾರು. ಹೆಂಗ್ ಹೊಡಿಬೋದು ಗೊತ್ತಾ ಆರಾಮಾಗೆ. ಯಾವ್ದು ಪಯ್ಯ ಇದು ಗಾಡಿ? ನಿಸ್ಸಾನ್ ಎಕ್ಸ್ಟ್ರೇಲ್. ನಂಬರ್ ನೋಡಿ ಏನ್ ಕ್ರೇಜಿ ಆಗಿದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್. ಜಾಪನೀಸ್ ಕಾರು, ಜಾಪನೀಸ್ ಬೈಕ್, ಜಾಪನೀಸ್ ಕಾರು, ಜಾಪನೀಸ್ ಕಾರು, ಜಾಪನೀಸ್ ಬೈಕ್, ಜಾಪನೀಸ್ ಕಾರು. ನನಗೆ ಈ ಜಾಪನೀಸ್ ಕಾರುಗಳು ಗಾಡಿಗಳ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಲವ್ ಇದೆ. ಚಿಕ್ಕ ವಯಸ್ಸಲ್ಲ ನಾವೊಂದ್ ಕಾರ್ನ ಬರೀರಿ ಅಂದ್ರೆ ಪ್ರಾಬಬ್ಲಿ ಇದೇ ತರ ಬರಿತಾ ಇದ್ವಿ ಅನ್ಸುತ್ತೆ. ಯಾವ ಆಂಗಲ್ ಇಂದ ನೋಡಿದ್ರು ತುಂಬಾನೇ ಸಿಂಪಲ್ ಆಗಿದೆ, ಸೊಫಿಸ್ಟಿಕೇಟೆಡ್ ಆಗಿದೆ. ನಮಸ್ಕಾರ. ಹಿಂದೆ ನೋಡಿ ಕೆಲಸ ನಡೀತಾ ಇದೆ ರೂಮ್ ಅಲ್ಲಿ. ಇಷ್ಟು ದಿನ ನಾನು ದೊಡ್ಡ ದೊಡ್ಡ ಬ್ಯಾಗ್ ಗಳನ್ನ ತಗೊಂಡು ಹೋಗ್ತಾ ಇದ್ದೆ. ಇವತ್ತು ಈ ಬ್ಯಾಗ್ ಸಾಕು ಅನ್ಸುತ್ತೆ. ಏನಕ್ಕೆ ಅಂದ್ರೆ ಕಾರ್ಗೆ ಪೇಮೆಂಟ್ ಎಲ್ಲ ಆಲ್ರೆಡಿ ಕ್ಲಿಯರ್ ಆಗಿದೆ, ಹೋಗಿ ತರೋದಷ್ಟೇ ಬಾಕಿ. ಇಲ್ಲಿ ಇನ್ನೊಂದು ಬ್ಯಾಗ್ ತೋರಿಸ್ತೀನಿ ನೋಡಿ. ಇದು ಮಾನ್ಸ್ಟರ್ ಎನರ್ಜಿಯಿಂದ ಬಂದಿರೋದು. ನೀವೆಲ್ಲ ನಂದು ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಿರುತ್ತೆ. ಹೈಲೆಕ್ಸ್ ಬಿಲ್ಡ್ ನ ಸ್ಟಾರ್ಟ್ ಮಾಡಿದೀವಿ, ವರ್ಣ ಬಿಲ್ಡ್ ನ ಸ್ಟಾರ್ಟ್ ಮಾಡಿದೀವಿ. ಆದ್ರೆ ನಿಮ್ ಮನೇಲಿ ಜಿಪ್ಸಿ ಕಾಣಿಸ್ತಾನೆ ಇಲ್ವಲ್ಲ, ಏನಾಯ್ತು ಅಂತ ಕೇಳ್ತಾ ಇದ್ರಿ. ಆಕ್ಚುಲಿ ಜಿಪ್ಸಿ ಬಿಲ್ಡ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ವೀಲ್ಸ್ ತರಕ್ ಹೋಗ್ಬೇಕು. ಹೌದು, ಕಾರ್ ಆಸೆ ನನಗೂ ಇದೆ. ಬಟ್ ನನಗೇನಂದ್ರೆ ಯಾವಾಗಲೂ ಯೂಸ್ ಆಗಿರ್ಬೇಕಂದ್ರೆ ಸೇಫ್ಟಿ ಯೋಚನೆ ಮಾಡ್ತೀನಿ. ಯಾವ ಟೈಮು ಯಾವಾಗ ಏನು ಅಂತ ಗೊತ್ತಾಗಲ್ಲ. ನಮ್ಮ ಟೈಮ್ ಚೆನ್ನಾಗಿದ್ರು ಗುದ್ದೌನ್ ಟೈಮ್ ಚೆನ್ನಾಗಿರಲ್ಲ ಅಂತಾರಲ್ಲ, ಹಂಗೆ. ಫಸ್ಟ್ ಈ ಕಾರಲ್ಲಿ ಕೂತಾಗ ನಿಮ್ಗೆ ಏನ್ ಕಾಣಿಸುತ್ತೆ ಹೇಳಿ? ಸ್ಟೇರಿಂಗ್ ವೀಲ್ ಎಷ್ಟು ಅಗಲ ಇದೆ, ಏನ್ ಕ್ರೇಜಿ ಆಗಿದೆ ಅಂದ್ರೆ. ಆದ್ರೆ ಇದಕ್ಕಿಂತ ಅಗಲ ಇರೋದು ಒಂದು ವಸ್ತು ಇದೆ. ಈ ಸನ್ರೂಫ್ ನ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಕನ್ವರ್ಟೇಬಲ್ ತರ ಕಾಣುತ್ತೆ ಗುರು. ಹೊರಡೋ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದೀನಿ. ಮನೇಲಿ ಒಂದು ಸ್ಪೆಷಾಲಿಟಿ ತೋರಿಸ್ತೀನಿ ನೋಡಿ. ಕಾರ್ಗಳಲ್ಲಿ ಸನ್ರೂಫ್ ಇರೋ ತರ ನಮ್ಮ ಮನೇಲಿ 3 ರೂಫ್ ಇದೆ. ಇಲ್ಲೊಂದು ಕಾರ್ ಇದೆ, ಒಳಗಡೆ ಒಂದು 3 ಇದೆ. ಆದ್ರೂ ಕೂಡ ಇವತ್ತು ನಾವು ರ್ಯಾಪಿಡೋಲ್ ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ವಾಪಸ್ ಇನ್ನೊಂದು ಕಾರ್ ಎತ್ಕೊಂಬರಕ್ಕೆ. ಒಂದಷ್ಟು ವರ್ಷಗಳಿಂದ ನಾನು ಬರೀ ಕಾರಲ್ಲೇ ಓಡಾಡ್ತಾ ಇದ್ದೀನಿ ಬೆಂಗಳೂರಿಗೆ. ಮೈಸೂರಿಂದ ಬೆಂಗಳೂರಿಗೆ ಒಂದು 4 ಸಲ ಬಸ್ಸಲ್ಲಿ ಹೋಗಿರ್ಬೋದು. 4 ಸಲನು ಕಾರ್ ತಗೊಂಬರಕ್ಕೆ ಹೋಗಿರೋದು. ನಮ್ಮ ಮನೆಗೆ ಬಂದಿರೋಂಥ ಫಸ್ಟ್ ಸನ್ರೂಫ್ ಇರೋ ಕಾರ್ ಇದು. ಇಲ್ಲಿ ನೋಡಿ ಹೆಂಗಿದೆ ಅಂತ ಈ ಸನ್ರೂಫು ಇಂದ ನೋಡಿದ್ರೆ ಫುಲ್ ನಿಮ್ಗೆ ಕಾಕ್ಪಿಟ್ ಕಾಣುತ್ತೆ. ವೆಲ್ಕಮ್ ಟು ಬೆಂಗಳೂರು. ನಿಮ್ಗಲ್ಲ, ನನಗ್ ನಾನೇ ಹೇಳ್ಕೋತಾ ಇದೀನಿ. ಇವಾಗ ಇಲ್ಲಿಂದ ಸ್ಟ್ರೈಟ್ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಕಾರ್ ತಗೊಂಬರಕ್ ಹೋಗೋಣ. ನಾವಿವಾಗ ಪೀಣ್ಯದಲ್ಲಿರುವಂತ CBR ವೀಲ್ಸ್ ಬಂದಿದೀವಿ. ಹಂಗ್ ನೋಡಿದ್ರೆ ನಮ್ಮ ಹತ್ರ ಇವಾಗ 7 ಕಾರ್ ಇದೆ. ಹೈಲೆಕ್ಸ್, ಜಿಪ್ಸಿ, ಫಾರೆಸ್ಟರ್, ಎಕ್ಸ್ಟ್ರೈಲ್ ಎಲ್ಲ 4x4, ಎಲ್ಲ ರೇರ್ ವೀಲ್ ಡ್ರೈವ್ ಕಾರ್ಗಳು. ರೇರ್ ವೀಲ್ ಡ್ರೈವ್ ಕಾರಲ್ಲಿ ಇರುವಂತ ಮೇಜರ್ ಅಡ್ವಾಂಟೇಜ್ ಏನು ಅಂದ್ರೆ ಒಂದು ಹ್ಯಾಂಡ್ಲಿಂಗ್, ಇನ್ನೊಂದು ಆಫ್ ರೋಡ್ ಕೇಪಬಿಲಿಟೀಸ್. ಒಂದು ಪ್ರಾಪರ್ SUV ಅಂತ ನೀವೇನಾದ್ರೂ ನೋಡಿದ್ರೆ ಅದು ರೇರ್ ವೀಲ್ ಡ್ರೈವ್ ಆಗಿರ್ಲೇಬೇಕು. ಸುಮಾರು ವೀಲ್ಸ್ ಗಳಿದೆ, ಬಟ್ ಇದೆಲ್ಲ ಸೆಡಾನ್ ಗಳಿಗೆ ಫಿಟ್ ಆಗೋದು. ನಮ್ ಜಿಪ್ಸಿಗೆ ಫಿಟ್ ಆಗೋದು ಈ 3 ವೀಲ್ಗಳು. ಇದು ಅಂದ್ರೆ ಡೈರೆಕ್ಟ್ ಆಗಿ ಫಿಟ್ ಆಗುತ್ತೆ. ಇದಾಕಿದ್ರೆ ಕ್ಯಾಲಿಪರ್ ಟಚ್ ಆಗುತ್ತೆ, ಸ್ಪೇಸರ್ ಹಾಕ್ಬೇಕು. ಆ ಕಾಪರ್ ಕಲರ್ ಬೇಕಿತ್ತು, ಬಟ್ ಬ್ಲಾಕ್ ಒಂದು ಈಗ ಸ್ಟಾಕ್ ಅಲ್ಲಿ ಇದೆ. ಹೆಂಗಿದ್ರು ನಮ್ದೇ ಪೇಂಟ್ ಬೋತ್ ಇದೆಯಲ್ಲ. ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ ಫಸ್ಟ್ ಜನರೇಷನ್ ಅಲ್ಲಿ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಒಂದು 6 ರಿಂದ 7 ಕಾರ್ ಬಂದಿತ್ತು. ಸೋರ್ಸಸ್ ಪ್ರಕಾರ ಆ ಕಾರ್ನ ಓನ್ ಮಾಡಿದ್ದು ಅಪ್ಪು, ರವಿಚಂದ್ರನ್, ಉಪೇಂದ್ರ ಅವರು. ಸೊ ನಮ್ಗೆ ಈ ಕಾರ್ನ ಯಾರು ಸೇಲ್ ಮಾಡಿದ್ದಾರೆ, ತುಂಬಾ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ಎಕ್ಸ್ಟ್ರೈಲ್ ನಾನು ಎಲ್ಲಿ ನೋಡಿದ್ದು ಅಂದ್ರೆ ರವಿಚಂದ್ರನ್ ಅವ್ರದ್ದು ಕ್ರೇಜಿ ಸ್ಟಾರ್ ಮೂವಿಯಲ್ಲಿ. ನನಗೆ ಇನ್ನು ಕಣ್ಣು ಕಡ್ದಂಗಿದೆ ಆ ಸೀನು. ಆ ಕ್ರೇಜಿ ಸ್ಟಾರ್ ನಮ್ಮ ಡಿಪಾರ್ಟ್ಮೆಂಟ್ ಗೆ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದ್ದಾನೆ. ಹೌದು ಸರ್. ಅವರ XTL 4455 ಗಾಡಿ ಮೈಸೂರಿಂದ ಬೆಂಗಳೂರಿಗೆ ಆಸ್ಪತ್ರೆಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಶ್ರೀರಂಗಪಟ್ಟಣ ದಾಟಬಾರದು. ಟಿಪಿಕಲ್ ಅವರು ಅವರ ಜಿಪ್ಸಿನ ಡೌನ್ ಮಾಡಕ್ ನೋಡ್ತಾ ಇರೋ, ಅದಕ್ಕೆ ಒಳ್ಳೆ ಆಫ್ ರೋಡ್ ರಿಮೂವ್ JTA ವೀಲ್ಸ್ ನ ನಾವು ಸಜೆಸ್ಟ್ ಮಾಡಿದೀವಿ. ಅದೇ ತರ ಸರ್ ನಮ್ಮ ಶಾಪ್ ಅಲ್ಲಿ 12 ಇಂಚಿಂದ 13, 14 ಅಪ್ ಟು 20 ಇಂಚ್ ವರೆಗೂ ಟಾರ್ ರಾಕ್ಸ್ ತನಕ ಸಿಗುತ್ತೆ. ಯಾವುದೇ ವೀಲ್ ಬೇಕಾದ್ರೂ ಸರ್ ಟಿಪಿಕಲ್ ನಮ್ಮ CBR ಪೇಜ್ ನ ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಪ್ರೈಸ್ ಟಿಪಿಕಲ್ ಅವ್ರ ಪೇಜ್ ನ ಯಾರ್ಯಾರು ಫಾಲೋ ಮಾಡ್ಕೊಂಡ್ ಬರ್ತಾರೋ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಂಡು ಕೊಡ್ತಾ ಇವಿ. ಆಫರ್ ಇದೆ ನಿಮ್ಗೆ. ಯಾರ್ಯಾರು ವೀಲ್ ಹಾಕ್ತಾರೋ ನಟ್ಟು, ಬೋಲ್ಟು, ಪೇಂಟು, ಕ್ಯಾಲಿಪರ್ ಪೇಂಟು, ಫಿಟ್ಟಿಂಗು, ಬ್ಯಾಲೆನ್ಸಿಂಗು, ಅಲೈನ್ಮೆಂಟ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಂಡು ಕೊಡ್ತಾ ಇದೀವಿ. ಇಬ್ರು ಇಲ್ಲಿ ಹುಡುಗರು ಸೇರ್ಕೊಂಡು ಈ ಬಿಸ್ನೆಸ್ ನ ಮಾಡ್ತಾ ಇರೋದು. ನಾವು ಅವಾಗೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಬ್ರೋ, ಬಟ್ ಯಾರು ಸಪೋರ್ಟ್ ಮಾಡೋರು ಇರ್ಲಿಲ್ಲ. ನಿಮ್ದು ಹೆಂಗೆ ಸಪೋರ್ಟ್? ಸರ್ ಅದೇ ನಮ್ಮ ಮಾವ ಅವ್ರ ಸಪೋರ್ಟು. ಆದಷ್ಟು ಹುಡುಗರುಗಳಿಗೆ ಸಪೋರ್ಟ್ ಮಾಡಿ
ಥ್ಯಾಂಕ್ ಯು ಬ್ರೋ. ಈ ಕಾರು ಓಡಿಸೋ ಆಸೆಗಿನ್ನ ಈ ಸಿನಿಮಾ ಮಾಡೋದು ಜಾಸ್ತಿ ಹುಚ್ಚು ಮತ್ತು ಅದರ ಆಸೆ ತುಂಬ ಇದೆ ನನಗೆ ಯಾವಾಗಲೂ. ಈ 23ನೇ ತಾರೀಕು ರಿಲೀಸ್ ಆಗ್ತಾ ಇರೋ ಲ್ಯಾಂಡ್ ಲಾರ್ಡ್ ನನ್ನ ಜೀವನದಲ್ಲಿ ತುಂಬ ವಿಶೇಷವಾದ ಒಂದು ಕತೆ. ಒಂದು ಜಡೇಶ್ ಮಾಡಿರೋಂಥ ಕಥೆಯಲ್ಲಿ ನಾನು, ರಾಜ್ ಬಿ ಶೆಟ್ಟರು, ನಮ್ಮ ರಚಿತಾ ರಾಮ್ ಅವರು, ಹೊಸ ಪ್ರತಿಭೆಗಳು ತುಂಬ ಇದ್ದಾರೆ. ಆಮೇಲೆ ನಮ್ಮ ಶಿಶಿರು, ನನ್ನ ಮಗಳಿದ್ದಾಳೆ ದೊಡ್ಡವಳು ರಿತನ್ಯ, ಅವಳೇ ನನ್ನ ಮಗಳಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಈ ತರ ಕಾರ್ಗಳನ್ನ ತಗೊಳ್ಳೋದು ನಂದು ಇಂಪಲ್ಸಿವ್ ಡಿಸಿಷನ್ ಅಲ್ಲ, ಈಗ ರೀಸೆಂಟ್ ಪ್ಲಾನ್ಗಳು ಅಲ್ಲ. ಚಿಕ್ಕ ವಯಸ್ಸಿಂದನೂ ಕೂಡ ನಾನೊಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ. ಈ ತರ ಕಾರ್ಗಳನ್ನ ನಾನು ಕಲೆಕ್ಟ್ ಮಾಡ್ತೀನಿ. ಆ ತರ ಕಲೆಕ್ಟ್ ಮಾಡಿದಾಗ ಇದನ್ನ ನಿಲ್ಸಕ್ಕೆ ನಮ್ಮ ಮನೆಯಲ್ಲಿ ಜಾಗ ಇರಬೇಕು, ಇದನ್ನ ರಿಪೇರಿ ಮಾಡಕ್ಕೆ ನಮ್ಮ ಹತ್ರ ಒಂದು ಗರಾಜ್ ಇರಬೇಕು, ಇದನ್ನ ತಗೊಂಡು ಮೇಂಟೈನ್ ಮಾಡಕ್ಕೆ ಕಾಸು ಮಾಡಬೇಕು. ಸರಿಯಾದ ರೀತಿಯಲ್ಲಿ ನಾನು ಸಂಪಾದನೆ ಮಾಡಬಲ್ಲೆ, ಸಾರ್ಥಕವಾದ ರೀತಿಯಲ್ಲಿ ಖರ್ಚು ಮಾಡಬಲ್ಲೆ. ಸೊ ಇವಾಗ ನಮ್ಮ ಹತ್ರ BMC ಏರ್ ಫಿಲ್ಟರ್ ಇದೆ, JTI ವೀಲ್ಸ್ ಇದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬಂದ್ರೆ ಡಿಸ್ಕೌಂಟ್ ಹಾಕೊಡಿ. 100% ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಬ್ರೋ. ನಾವು ನಿಮ್ಮ ಫಾಲೋವರ್. ಎಷ್ಟು ಹೊಸ ಗಾಡಿ ತಗೋತೀರಾ? ನೀವಿದ್ದೀರಲ್ಲ ಕೊಡ್ಸೋದಕ್ಕೆ. ಯಾವುದೇ ಕಾರ್ ತಗೊಂಡ್ರು ಬೇಜಾರಾಗುವಂತ ವಿಷಯ ಏನು ಅಂದ್ರೆ ಬಂದು ಪೆಟ್ರೋಲ್ ಡೀಸೆಲ್ ಹಾಕ್ಸೋದು. ಇವತ್ತು ಡೀಸೆಲ್ ಹಾಕ್ಸ್ಕೊಂಡು ಮೈಸೂರು ಕಡೆ ಹೋಗ್ತಾ ಇದೀವಿ. ಇದು ಇನಿಷಿಯಲ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇದು ಕ್ಲಚ್ ಹೆವಿ ಇದೆ, ಪವರ್ ಜಾಸ್ತಿ ಅಲ್ಲ, ಬಟ್ ಹೈವೇಗೆ ಎತ್ಕೊಂಡು ಹೋದ್ರೆ ಗೊತ್ತೇ ಆಗಲ್ಲ ನಿಮ್ಗೆ. ಅದೇ ಗಾಡಿ ಸಾಕಾಗಿದೆ ಮಾತ್ರ. ರಾಜನ್ ತರ ಕೂತ್ಬಿಟ್ಟಿದ್ಯಾ? ರಾಜನ್ ತರ ಫೀಲ್ ಇದೆ ಇದ್ರಲ್ಲಿ. ಎಷ್ಟು ಜಾಗ ಇದೆ ನೋಡಿ. ಸುಬಾರ ತರನೇ ಅಲ್ವಾ ಇದು? ಆಲ್ಮೋಸ್ಟ್ ಹಂಗೆ ಇದೆ. ಹಿಂದೆ ನೋಡು, ಅದೇ ಹಿಂದೆನೋ ಜಾಗ ಅಲ್ಲ, ಇದು ಎಷ್ಟು ಚೆನ್ನಾಗಿ ಬೆಳಕ್ ಬರ್ತೈತೆ ಅಂತ. ಫಸ್ಟ್ ಡ್ರೈವ್ ಎಕ್ಸ್ಪ್ರೆಸ್ ವೇ ನಲ್ಲಿ ಬಂದಿದೀವಿ. 1111 ಟೈಮ್ ಆಗಿದೆ. ಗುರುವಾರ 1 ಜನವರಿ. ಹೆಂಗಿದೆ ಬ್ರೋ? ಎಲ್ಲಿ ಎಕ್ಸ್ಟರ್ ಗಿಂತ ಚೆನ್ನಾಗಿದೆಯಲ್ಲ ಬ್ರೋ. ಯಾವ್ದು ಬರೋ ಇದು? ನಿರಂಜನ್ಗೆ ಈಗ ಅನ್ಲಿಮಿಟೆಡ್ ಹೆಡ್ ರೂಮ್. ಒಂದ್ ಹಂಸ ಹತ್ತಿಸಿದ್ರೆ ಈಜೆ ಹೋಗ್ಬಿಡ್ತೀರಾ ಅಲ್ವಾ? ಹೆಂಗಿದೆ ಅಣ್ಣ ನಮ್ಮ ಹೊಸ ಕಾರು? ನೆನ್ನೆ ಇರೋದೇ ಮರ್ತೋಗ್ಬಿಟ್ಟಿತ್ತು ನನಗೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಿಜ ತಗೊಂಡ್ರೆ ಸೀರಿಯಸ್ ಆಗಿದೆ ಬ್ರೋ. ನಂಬ್ತಾ ಇಲ್ಲ ಬ್ರೋ. ಅಮ್ಮ ಮಕ್ಕಳಿಲ್ಲ. ಮುಂಚೆ ಎಲ್ಲ ಕಾರ್ ತಗೊಂಡಾಗ ನಮ್ಮಮ್ಮ ಬೈತಾ ಇದ್ರು, ಏನಕ್ಕೆ ಬೇಕು ಇಷ್ಟೊಂದು ಕಾರ್ಗಳು ಇಟ್ಕೊಂಡು ಏನ್ ಮಾಡ್ತೀಯಾ ಅಂತ. ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ನಾನು ಯಾವಾಗ ಈ ತರ ಕಾರ್ಗಳನ್ನ ತಗೊಳಕ್ ಶುರು ಮಾಡಿದೀನಿ, ಅವರು ತುಂಬಾ ಎಕ್ಸೈಟ್ ಆಗ್ಬಿಡ್ತಾರೆ ಇದ್ರಲ್ಲಿರುವಂತ ಫೀಚರ್ಸ್ ನೋಡಕ್. ಹೈಲೆಕ್ಸ್ ಅಲ್ಲಿ 4x4 ನಾವು ಚೇಂಜ್ ಮಾಡ್ಕೋಬೇಕು. ಇದರಲ್ಲಿ ಆಟೋ ಅಂತಿದೆ. ಹೆಂಗೈತೋ ಕಾರು? ಇದೆ ಬ್ರೋ ಕಾರು. ಎಷ್ಟು ಬೇಕು ಬ್ರೋ ನಿಮ್ಗೆ ನಿಸಾನ್ ಕಾರು? ಎಷ್ಟು ಪ್ರೀತಿ ಮಾಡ್ತೀರಾ ಅದನ್ನ? ಕೊಡಿಯೋದು ಅದ್ ಕೊಡೋದಿಲ್ಲ, ಹಿಂದ್ಗಡೆನೂ ಹಾಕೋ ಬಂದ್ಬಿಟ್ಟಿದೀರಾ ಅದೇ ಕಾರ್ನ. ಜೀವ ವಿನಯ್ ಇದು ನೋಡ್ಬಿಟ್ಟು ನನ್ಗೊಂದ್ ಕಾರು ಅಂತವ್ರೆ. ಇನ್ನು ಓಡಿಸೂ ಇಲ್ಲ ಅವರು. ಕೊಬ್ಬರಿ ಮಿಠಾಯಿ ಕೇಳಿ ಅವ್ರಿಗೊಂದು ಕೊಟ್ಬಿಟ್ಟು ಕಳಿಸ್ಬಿಡಕ್ಕೆ. ನೀವು ದುನಿಯಾ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿ ಮೋಸ್ಟ್ಲಿ 20 ವರ್ಷ ಆಗಿದೆ. 20 ವರ್ಷ ಆಗಿದೆ. ಈ ಕಾರ್ಗೂ 20 ವರ್ಷ ಆಗಿದೆ. ಈ ಕಾರ್ ವಿಷಯ ಕೇಳಿ ಖುಷಿ ಆಯ್ತು. ಅದು ಎಷ್ಟು ಚೆನ್ನಾಗಿದೆ ಕನೆಕ್ಷನ್ ಅದು. ಇದು ನೋಡಿ, ನೀವು ಆಗ್ಲೇ ಕ್ಯಾಂಪಿಂಗ್ ಅಂತ ಹೇಳಿದ್ರಿ ಅಲ್ವಾ? ಹೌದು. ನೋಡಿ, ಹಿಂದ್ಗಡೆ ಸೀಟ್ ನ ಮಡಚ್ಬಿಟ್ಟು ಫುಲ್ ಕ್ಯಾಂಪಿಂಗ್ ಮಾಡ್ಕೋಬಹುದು. ನೋಡಿ, ಮಲ್ಕೋಬಹುದು ಇಲ್ಲಿ. ಇಲ್ಲಿ ಮೇಲ್ಗಡೆ ಸನ್ರೂಫ್ ಫುಲ್ ಓಪನ್ ಆಗುತ್ತೆ. ಓಕೆ. ಓ, ಸಕಲಾಗಿದೆ ಇದು. ಆದ್ರೂ ನಮ್ಮ ವಿಕಾಸ್ ಅವರು ತುಂಬಾ ಮಜಾ ಮಾಡ್ಕೊಂಡು ಕಾರನ್ನ ಓಡಿಸ್ತಾ ಇದ್ದಾರೆ. ನನಗೆ ಫಸ್ಟ್ ಟೈಮ್ ನಾನು ಇಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ತಿರೋದು. ಅಲ್ಲಿ ಚಂದಿರ, ಇಲ್ಲಿ ಕಾರು, ಯಾರು ಕಾಣಿಸ್ತಾ ಇಲ್ಲ. ಲೈಫಲ್ಲಿ ಈ ಥರ ಯಾವುದು ಕಾರ್ ಓಡಿಸಿರಲಿಲ್ಲ. ಫಸ್ಟ್ ಕಾರ್ ಈ ಥರ ಕಾರ್ ಓಡಿಸಿದ್ದು ನಾನು ಅಷ್ಟೇ. ರಾತ್ರಿ ಆಯ್ತು, ಸುಸು ಮಾಡಿ ಮಲ್ಕೊಳ್ಳೋಣ ಅಂತ ಬಾತ್ರೂಮಿಗೆ ಬಂದೆ. ಆದ್ರೆ ಇಲ್ಲಿ ಬಾತ್ರೂಮ್ ನೋಡಿ ಹೆಂಗಿದೆ. ಇದ್ರಲ್ಲಿ ಸುಸು ಮಾಡಿ ಹೆಂಗರು ಗಲೀಜ್ ಮಾಡಕ್ ಮನ್ಸು ಬರುತ್ತೆ. ತಡ್ಕೊಂಡು ಹಂಗೆ ಮಲ್ಕೊಂಡ್ಬಿಡ್ತೀನಿ. ಇಸೂಸು ಇದೆ, ನಮ್ಮ ಎಕ್ಸ್ಟ್ರೈಲ್ ಇದೆ, ಇಲ್ಲಿ ಫಾರ್ಚುನರ್ ಇದೆ. ಫ್ಯೂಚರ್ ಅಲ್ಲಿ ಒಂದು ದಿನ ವ್ರಾಂಗ್ಲರ್ ತಗೋಬೇಕು ಗುರು. ಆಕ್ಚುಲಿ ಇದನ್ನ ಹಾಕ್ಸ್ಕೋಬೇಕು, ಮಜಾ ಇರುತ್ತೆ ಅಲ್ವಾ? ವೈಬ್ ಇರುತ್ತದು. ಅರೆ ಸಾಂಗು ಏನು ಇದು ಮಾಡಕ್ಕ ಬರೀ FM ಓಡುತ್ತೆ. ಇಲ್ಲ, ಇದಕ್ಕೆ ಮೆಕ್ಯಾನಿಕ್ ಮಾಡ್ಕೊಡ್ತಾರೆ. ಒಂದು ಇದನ್ನ ಪೆನ್ ಡ್ರೈವ್ ಹಾಕೊಳತ್ತರ. ಅಂದ್ರೆ ನೀನೇನೇನಾ ಹನುಮಾನೇನಾ? ವಿಜಯ್ ಅಣ್ಣನಿಗೆ ನಾನು ಮಾಡಿರುವಂತ ಸಿನಿಮಾದಲ್ಲಿ ಮಾಡಿರುವಂತ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದೆ. ಅವರು ಒಂದಷ್ಟು ಇನ್ಪುಟ್ ಕೊಟ್ರು. ಮುಂದೆ ಮತ್ತೆ ಸಿನಿಮಾಗೆ ಕಮ್ ಬ್ಯಾಕ್ ಮಾಡಿದ್ರೆ ಹೆಂಗ್ ಮಾಡಬೇಕು ಅಂತ. ಅಷ್ಟರಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಯ್ತು. ಪ್ರತಿಯೊಬ್ಬ ರೈತರು ಕೂಡ ನನಗೊಂದು ಅರ್ಧ ಎಕರೆ ಇದ್ರೆ ಸಾಕು, 1/4 ಎಕರೆ ಇದ್ರೆ ಸಾಕು. ಇವತ್ತೆಲ್ಲ ಏನಾಗಿದೆ, ನಂಗೊಂದು 5 ಕುಂಟೆ ಇದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ. 2 ಕುಂಟೆ ಇದ್ರೆ ಸಾಕು, 3 ಕುಂಟೆ ಇದ್ರೆ ಸಾಕು ಅಂತ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಿದ್ರು ಅದನ್ನ ಉಳಿಸ್ಕೊಳ್ಳೋಕ್ಕೆ, ಪಡ್ಕೊಳ್ಳೋಕ್ಕೆ. ಎಲ್ಲ ಹೇಳಿದ್ರೆ ಕಥೆ ಹೇಳ್ದಂಗಾಗತ್ತೆ. ನೀವು ಪಿಕ್ಚರ್ ನೋಡ್ಬೇಕು. ಕಾರ್ ತಗೊಂಡಿರೋದನ್ನ ಸೆಲೆಬ್ರೇಟ್ ಮಾಡಕ್ಕೆ ಕಾಡು ಒಳಗಡೆ ಬಂದಿದೀವಿ. ನಾವು ಮಾಡ್ತೀವಂತ ನೀವು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಟ್ರೀ ಹೌಸ್. ಕಾರ್ ತಂದಾಗಿಂದ ಮನೇಲೇ ಇಲ್ವಲ್ಲ ಬ್ರೋ. ಅಲ್ಲಿ ಒಂದು ಟ್ರೀ ಹೌಸ್ ಅಲ್ಲಿ ಇದೀವಿ. ಮೇಲ್ಗಡೆ ಹೋದ್ರೆ ಇನ್ನೊಂದು ರೂಮ್ ಇದೆ. ಕಾಲು ಹುಷಾರಪ್ಪ, ಮೊಳೆಗಿಳೆ ಒಡ್ಸ್ಕೊಬಿಟ್ಟಿರಾ. ವಾವ್, ಬ್ಯೂಟಿಫುಲ್ ಪ್ಲೇಸ್. ಇದೇನಿದು? ಆಚೆ ಒಂದು ಒಳ್ಳೆ ವ್ಯೂ ಇದೆ, ಬಟ್ ಈಗ ಕಾಣಿಸಲ್ಲ. ಈಗ ಫುಲ್ ಫಾಗ್ ಇದೆ. ಫಾಗ್ ಈಗ ಓ, ಬೆಳಗ್ಗೆ ಪಿಕಾಕ್ ಸೌಂಡ್ ಎಲ್ಲ ಕೇಳಿಸುತ್ತೆ.
ಇದು ಕಳ್ಳು ಪಿಕ್ ಹಾಕಿದ್ದು. ಅಜಿತ್ನ ನಾನು ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀನಿ. ಏನಕ್ಕೆ ಅಜಿತ್? ಅದಕ್ಕೆ ನನಗೆ ಸಂಬಂಧ ಇಲ್ಲ. ಯಾವ್ದು ಈ ಪ್ರಾಪರ್ಟಿಗೆ ಬರ್ಲಿಲ್ಲ. ಮುಂಚೆ ಯಾರು ಬಂದಿದ್ವಿ ಈ ಪ್ರಾಪರ್ಟಿಗೆ? ಮೋನಿಶು ಅವರೇ ಬಂದಿದ್ರು ನನ್ನ ಜೊತೆ. ನಮ್ಮನೆಗೆ ಬಂದಿರುವಂತ ಹೊಸ ಕಾರ್ ವಿಡಿಯೋ ಏನೋ ನೋಡಿದ್ರಿ, ಆದ್ರೆ ಹೊಸ ವರ್ಷಕ್ಕೆ ಇಷ್ಟು ಸಾಕಾಗಲ್ಲ ಅನ್ಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಹೊಸ ಬೈಕ್ ತೋರಿಸ್ತೀವಿ ನೋಡಿ. ನಮ್ದು ಇನ್ನೊಂದು ಕಾರ್ನ ನೋಡಿ, ಫುಲ್ ಧೂಳಾಗಿದೆ, ಆದ್ರೆ ಹೈಲೆಕ್ಸ್ ಹಿಂಗಿದ್ರೇನೆ ಚಂದ. ಮಾತಾಡ್ಬಾರ್ದಿಲ್ಲ ಅಲ್ಲ ಹಿಂಗೆಲ್ಲ ಮಾಡಿದ್ರೆ ಗ್ಯಾರಂಟಿ ಬೈತಾರೆ. ಟೈರ್ ಹೊಸಾದ್ ಬೇಕು. ಕೇಳೇನಾದ್ರು ಏನಿಲ್ಲ, ಪವರ್ ಹೆಡ್ ಓಪನಿಂಗ್ ಇದೆ. ಯಾವತ್ತು ಎಲ್ಲಿ ಅದು? ಮೈಸೂರಿನ ಇನ್ಫೋಸಿಸ್ ಹತ್ರ ಎಲ್ಲ ಮುಗಿಸ್ಕೊಂಡು ಬರಲ್ಲ ಒಂದ್ಸತಿ. ಎಲ್ಲ ಪ್ರತಿಯೊಂದು ಕಾರ್ಗೆ ಎನಿ ಕಾರ್ ರೇಂಜ್ ರೋವರ್ ಇರೋದು ಕೊಡ್ಲಾ? ಇವಾಗ ಕೊಡ್ಲಾ? ಕೊಡಿ ಅಣ್ಣ, ಡನ್ ಮಾಡೋಣ. ಆಯ್ತು, ತಗೊಂಡೋಗಿ ರೆಡಿ ಮಾಡಿ ನೀವೇ ತಗೊಂಡಿ. ಬಟ್ ಆದ್ರೆ ಒಂದು ಚಾರ್ಜ್ ತಗೋಬೇಕು. ಮಾತೇ ಅದು, ನನಗೇನು ಫ್ರೀ ಡಿಸ್ಕೌಂಟ್ ಕೊಡ್ತೀವಿ ಅಣ್ಣ. ಡಿಸ್ಕೌಂಟ್ ಕೊಡಿ ಅಷ್ಟೇ. ವರ್ಣ ನೋಡಿದ್ರಿ, ಎಕ್ಸ್ಟ್ರೈಲ್ ನೋಡಿದ್ವಿ. ಇವಾಗ ನಮ್ಮ ಗರಾಜಲ್ಲಿ ಇನ್ನೊಂದು ಕಾರ್ ಬಂದಿದೆ.